ಮೂವಿ ಸ್ಟಾರ್ಟಿಂಗ್ ನಲ್ಲಿ ಹುಡುಗನೊಬ್ಬ ಸೀನ್ಗೆ ಬರ್ತಾನೆ. ಅವನು ಭಯದ ಯಾವುದೇ ಮೂಲದಿಂದ ಓಡಿ ಹೋಗುತ್ತಿರುವಂತೆ ತೋರುತ್ತಿತ್ತು. ಸೂಕ್ಷ್ಮ ಅವಲೋಕನದ ನಂತರ ಇದು ಬಹಿರಂಗವಾಗಿದೆ. ಅದು ನರಿಯೇ ಹೊರತು ಬೇರೇನೂ ಅಲ್ಲ. ಇದು ಅವನನ್ನು ಮೂಗೇಟು ಮಾಡುತ್ತದೆ. ಆ ಹುಡುಗನ ಹೆಸರು ಯುವಾನ್. ಆಗ ಅದೇ ಹುಡುಗ ಹುಡುಗಿಯ ಜೊತೆ ಕುಳಿತಿರುವುದು ಕಾಣಿಸುತ್ತದೆ. ನಾನು ನರಿ ಡಿಮನ್ ಅಂತ ಆ ಹುಡುಗಿ ಹೇಳುತ್ತಿದ್ದಾಳೆ. ಕೆಲವರು ಸಂಭಾಷಣೆ ನಡೆಸುತ್ತಿರುವಾಗ ಅವರನ್ನು ಹಿಂಬಾಲಿಸಲು ಸ್ಟಾರ್ಟ್ ಮಾಡ್ತಾರೆ. ಆ ಜನರು ಆ ಹುಡುಗಿಯ ಹಿಂದೆ ಓಡಲು ಸ್ಟಾರ್ಟ್ ಮಾಡ್ತಾರೆ ಮತ್ತು ಆ ಹುಡುಗ ಯುವಾನ್ ಸಹ ಓಡುತ್ತಿರುವಾಗ ಹೋಟೆಲ್ ರೆಸ್ಟ್ ರೂಮ್ ಅನ್ನು ತಲುಪುತ್ತಾನೆ. ಅನ್ಫಾರ್ಚುನೇಟ್ಲಿ ರೆಸ್ಟ್ ರೂಮ್ ನಲ್ಲಿ ಈಗಾಗಲೇ ಇನ್ನೊಬ್ಬ ಹುಡುಗ ಇದ್ದನು. ಯಾರು ಯುವಾನ್ ನ ಹೊಟ್ಟೆಯನ್ನು ತುಂಬಾ ಕೆಟ್ಟದಾಗಿ ಹೊಡೆಯುತ್ತಾರೆ. ಇದರಿಂದಾಗಿ ಯುವಾನ್ ಅವನ ಪವರ್ಸ್ ಕಳೆದುಕೊಳ್ತಾನೆ. ಆದ್ರಿಂದ ಆ ಜನರು ಯುವಾನ್ ಅನ್ನು ತಮ್ಮೊಂದಿಗೆ ನಿರ್ಜನ ಲೊಕೇಶನ್ಗೆ ಒಯ್ಯುತ್ತಾರೆ. ಅಲ್ಲಿ ಕೆಲವು ದುಷ್ಟರು ಕ್ರಿಮಿನಲ್ ಗಳಂತೆ ಕಾಣುತ್ತಿದ್ರು. ಅವರು ಯುವಾನ್ ಅನ್ನು ಹೆದರಿಸಲು ಸ್ಟಾರ್ಟ್ ಮಾಡ್ತಾರೆ. ಅವನಿಗೆ ಬೆದರಿಕೆ ಹಾಕ್ತಾರೆ. ಇದರ ನಂತರ ಅವರು ಅವನಿಗೆ ನಮ್ಮ ಲೋನ್ ಅನ್ನು ಹಿಂತಿರುಗಿಸು. ಒಂದು ಸ್ಟ್ರೇಂಜ್ ದೃಶ್ಯವನ್ನು ಅಲ್ಲಿ ತೋರಿಸಲಾಗಿದೆ. ಒಬ್ಬ ಮನುಷ್ಯನು ಅವನ ಬೆರಳುಗಳನ್ನು ಅಲ್ಲಿ ಕತ್ತರಿಸ್ತಾನೆ ಮತ್ತು ಈ ಎಲ್ಲಾ ಜನರು ಹೋಗ್ತಾರೆ. ಅವರ ಎಲ್ಲಾ ಹಣವನ್ನು ಪಡೆದುಕೊಳ್ತಾರೆ. ನಂತರ ಯುವಾನ್ ಅಲ್ಲಿಂದ ಅವನ ಮನೆಗೆ ಹಿಂದಿರುಗುತ್ತಾನೆ ಮತ್ತು ನೀವು ನಮ್ಮ ಲೋನ್ ಅನ್ನು ಟೈಮ್ಗೆ ಪಾವತಿಸದಿದ್ದರೆ ನಾವು ನಿನ್ನನ್ನು ಕೊಲ್ಲುತ್ತೇವೆ ಅಂತ ಬೆದರಿಕೆ ಹಾಕ್ತಾನೆ. ಅದೇ ಹುಡುಗಿ ಮತ್ತೆ ಅವನ ಮನೆಗೆ ಬರುತ್ತಾಳೆ. ಅವಳು ಹೇಳ್ತಾರೆ, ಯುವಾನ್, ನಿನಗೇಕೆ ನನ್ನ ಮೇಲೆ ನಂಬಿಕೆ ಇಲ್ಲ? ನಾನು ವಾಸ್ತವದಲ್ಲಿ ನರಿ ಡಿಮನ್ ಅಂತ. ಅದರ ಹೊರತಾಗಿಯೂ ಯುವಾನ್ ಅವಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಮತ್ತು ಆ ಹುಡುಗಿ ನರಿ ಡಿಮನ್ ನಂತೆ ಅವನ ನೈಜ ರೂಪಕ್ಕೆ ರೂಪಾಂತರಗೊಂಡಳು. ಅವಳು ಸುಂದರವಾದ ವೈಟ್ ನರಿ ಡಿಮನ್ ಆಗಿದ್ದಳು. ಆದ್ರೆ ಯಾರು ಅದಕ್ಕೆ ಹೆದರುವುದಿಲ್ಲ. ಹಾಗಾಗಿ ಯುವಾನ್ ಕೂಡ ಅವಳಿಗೆ ಹೆದರುತ್ತಾನೆ ಮತ್ತು ಅವನು ಓಡಿ ಹೋಗಲು ಸ್ಟಾರ್ಟ್ ಮಾಡ್ತಾನೆ. ಯಾವುದೇ ಮನುಷ್ಯನು ನರಿಯಾಗಿ ಹೇಗೆ ರೂಪಾಂತರಗೊಳ್ಳಬಹುದು ಅಂತ ಅವನು ಯೋಚಿಸ್ತಾನೆ. ಈಗ ಸೀನ್ 10 ಪಡೆಯುತ್ತದೆ ಮತ್ತು ಟಿವಿಯಲ್ಲಿ ನ್ಯೂಸ್ ನೋಡುತ್ತಿರುವ ಹುಡುಗನನ್ನು ನೋಡಲಾಗುತ್ತದೆ. ಆ ನರಿ ಡಿಮನ್ ನ ಬಗ್ಗೆ ನ್ಯೂಸ್. ಅವನ ಇತರ ಅಸೋಸಿಯೇಟ್ ಬಳಿಗೆ ತೆರಳಿ ಅವನು ಅವರಿಗೆ ಹೇಳ್ತಾನೆ, ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ನರಿ ಡಿಮನ್ ಅಲೆದಾಡುತ್ತಿದೆ. ಈಗ ನಾವು ಖಂಡಿತವಾಗಿಯೂ ಆ ನರಿ ಡಿಮನ್ ನನ್ನು ಸೆರೆ ಹಿಡಿಯುತ್ತೇವೆ ಅಂತ ಅವರು ಯೋಚಿಸಲು ಸ್ಟಾರ್ಟ್ ಮಾಡ್ತಾರೆ ಮತ್ತು ಆ ಹುಡುಗ ಯುವಾನ್ ಕೂಡ ಅದನ್ನೇ ಬಯಸಿದ. ಈ ಮಧ್ಯೆ ಆತ ಮನೆಯ ಫ್ಲೋರ್ ನಿಂದ ಬಿದ್ದಿರುವುದು ದಾಖಲಾಗಿದೆ. ಯುವಾನ್ ಪ್ರಜ್ಞಾಹೀನನಾಗಿ ಬೀಳ್ತಾನೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಅವರು ದೊಡ್ಡ ಜನಸಮೂಹದಿಂದ ಸುತ್ತುವರೆದಿದ್ದಾರೆ. ಅವರು ಅವರ ಫೋಟೋಗಳನ್ನು ತೆಗೆಯಲು ಮತ್ತು ಅವರ ವಿಡಿಯೋಗಳನ್ನು ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಪ್ರಜ್ಞೆಗೆ ಬರುವಾಗ ಯುವಾನ್ ಮುಜುಗರವನ್ನು ಅನುಭವಿಸ್ತಾನೆ. ನೇರವಾಗಿ ನಿಂತು ಅಲ್ಲಿಂದ ಓಡ್ತಾನೆ. ಯುವಾನ್ ಅವನ ಮನೆಗೆ ಹಿಂದಿರುಗುತ್ತಾನೆ. ಆದ್ರೆ ಅವನಿಂದ ಲೋನ್ ಅನ್ನು ಕೇಳುತ್ತಿದ್ದ ಜನರು ಮತ್ತೆ ಅವನ ಬಳಿಗೆ ಬರ್ತಾರೆ. ಅವರು ಅವನನ್ನು ತಮ್ಮೊಂದಿಗೆ ಕರೆದುಕೊಂಡು ಹೋಗ್ತಾರೆ. ಅವರು ಹೇಳ್ತಾರೆ, ನಿಮ್ಮ ಟೈಮ್ ಮುಗಿದಿದೆ. ನಮ್ಮ ಹಣವನ್ನು ಹಿಂತಿರುಗಿ. ಇಲ್ಲವಾದರೆ ನೀವು ಶಾಶ್ವತವಾಗಿ ನೆನಪಿಟ್ಟುಕೊಳ್ಳುವಂತೆ ನಾವು ನಿಮ್ಮನ್ನು ನಿಂದಿಸುತ್ತೇವೆ. ನೀವು ಏನು ನೆನಪಿಸಿಕೊಳ್ಳುತ್ತೀರಿ? ನಾವು ನಿಮ್ಮನ್ನು ಬದುಕಲು ಬಿಡುವುದಿಲ್ಲ. ಅವರು ಮಾತನಾಡುತ್ತಿದ್ದಾರೆ. ಆಗ ನರಿ ಡಿಮನ್ ಹುಡುಗಿ ಅಲ್ಲಿಗೆ ಬರುತ್ತಾಳೆ. ಅವಳು ಅಲ್ಲಿಗೆ ಬಂದು ಯುವಾನ್ ಅನ್ನು ರಕ್ಷಿಸ್ತಾಳೆ ಮತ್ತು ಅವಳು ಅವಳ ನೈಜ ಸೀನ್ ಅನ್ನು ತೆಗೆದುಕೊಳ್ಳುತ್ತಾಳೆ. ಇವಳನ್ನು ಕಂಡರೆ ಎಲ್ಲ ಜನ ಅಥವಾ ಲೇವಾದೇವಿಗಾರರು ಪ್ಯಾನಿಕ್ ಆಗ್ತಾರೆ. ಅವರು ಆ ಲೊಕೇಶನ್ ಬಿಡ್ತಾರೆ. ಆಗ ಆ ಸ್ಥಳದ ಲೀಡರ್ ಕಾಣಿಸ್ತಾನೆ. ಆ ಲೇವಾದೇವಿಗಾರರನ್ನು ಯಾರು ಮುನ್ನಡೆಸುತ್ತಿದ್ರು. ಅವನು ಎಲ್ಲರನ್ನೂ ಕೇಳ್ತಾನೆ, ಆ ನರಿ ಡಿಮನ್ ಯಾವುದು ಮತ್ತು ಅದು ಅಲ್ಲಿಗೆ ಬಂತು ಮತ್ತು ನನಗೆ ಅವಳ ಬಗ್ಗೆ ವಿವರಗಳು ಬೇಕು. ಅವಳು ಯಾರು? ಅವಳು ನರಿ ಡಿಮನ್ ಆಗಿ ಹೇಗೆ ರೂಪಾಂತರಗೊಂಡಳು? ನಮ್ಮ ಸ್ಥಳದ ಬಗ್ಗೆ ಅವಳಿಗೆ ಯಾರು ಮಾಹಿತಿ ನೀಡಿದರು? ಆದ್ರೆ ಎಲ್ಲಾ ಜನರು ತಮ್ಮ ಹೆಡ್ಗೆ ಹೇಳ್ತಾರೆ, ಅವಳ ಬಗ್ಗೆ ನಮ್ಗೆ ಏನೂ ತಿಳಿದಿಲ್ಲ. ಆದ್ರಿಂದ ಆ ಲೀಡರ್ನು ಕೋಪಗೊಳ್ಳುತ್ತಾನೆ ಮತ್ತು ಅವನು ಹುಡುಗಿಯನ್ನು ಸೆರೆ ಹಿಡಿತಾನೆ ಮತ್ತು ಇಂಜೆಕ್ಷನ್ ನ ಟೈಮ್ಲಿ ಅವನು ಅವಳನ್ನು ಹುಚ್ಚನನ್ನಾಗಿ ಮಾಡ್ತಾನೆ. ಉತ್ತರ ಅವನು ಅವಳನ್ನು ಅವನ ವಶಕ್ಕೆ ತೆಗೆದುಕೊಳ್ತಾನೆ ಮತ್ತು ಅವನು ಅವಳೊಂದಿಗೆ ಒಬ್ಬ ಹುಡುಗನನ್ನು ಸಹ ಸೆರೆ ಹಿಡಿತಾನೆ. ಅವನಿಗೆ ಇಂಜೆಕ್ಷನ್ ನೀಡಿ ಅವನು ಅವನನ್ನು ಬೆಕ್ಕಿನಂತೆ ಪರಿವರ್ತಿಸ್ತಾನೆ. ಆದ್ರಿಂದ ಅವನು ಅವನ ಗಾತ್ರದಲ್ಲಿ ಕಡಿಮೆಯಾಗ್ತಾನೆ. ಈಗ ಯುವಾನ್ ಅನ್ನು ತೋರಿಸಲಾಗಿದೆ. ಕೆಲವು ಜನರೊಂದಿಗೆ ಯಾವುದೇ ರೀತಿಯ ಅಗ್ರಿಮೆಂಟ್ ಅನ್ನು ಮಾಡಿಕೊಳ್ಳುತ್ತದೆ. ಒಬ್ಬ ಹುಡುಗ ಮತ್ತು ಹುಡುಗಿ ಸೇರಿದಂತೆ ಇಬ್ಬರು ಅವನ ಬಳಿಗೆ ಬರ್ತಾರೆ ಮತ್ತು ನಮ್ಮನ್ನು ನಾವು ಫೇಕ್ ಜೋಡಿ ಅಂತ ತೋರಿಸಿಕೊಳ್ಳಬೇಕಾಗುತ್ತದೆ ಅಂತ ಅವರು ಅವನಿಗೆ ಹೇಳುತ್ತಿದ್ದಾರೆ. ಈ ಉದ್ದೇಶಕ್ಕಾಗಿ ನಮ್ಗೆ ಮಗುವಿನ ಡಿಮ್ಯಾಂಡ್ ಇರುತ್ತದೆ. ಅವನು ಯಾರಿಗೂ ಸೇರಿರಬಹುದು. ನಾವು ಫ್ಯಾಮಿಲಿಯಾಗಿ ನಮ್ಮನ್ನು ತೋರಿಸಿಕೊಳ್ಳಬೇಕಾಗಿದೆ. ಯುವಾನ್ ಸಹ ಅವರಿಗೆ ಹೇಳುತ್ತಿದ್ದಾರೆ, ಚಿಂತಿಸಬೇಡಿ, ನಿಮ್ಮ ಎಲ್ಲಾ ಕಾರ್ಯಗಳನ್ನು ನಾನು ಮ್ಯಾನೇಜ್ ಮಾಡ್ತಾರೆ. ಆಗ ಅಲ್ಲಿ ಆ ನರಿ ಡಿಮನ್ ಕಾಣಿಸುತ್ತದೆ. ಆ ನರಿ ಡಿಮನ್ ಯುವಾನ್ ನ ಅಂಗಿಯನ್ನು ಹರಿದು ಹಾಕ್ತದೆ. ಅವರು ಇನ್ನೂ ಮಾತನಾಡುತ್ತಿದ್ದಂತೆ ಅಲ್ಲಿಗೆ ಬರ್ತಾರೆ. ಅವಳು ಅವನ ಶರ್ಟ್ ನ ತೋಳನ್ನು ಹರಿದು ಹಾಕ್ತಾಳೆ. ಯುವಾನ್ ಅವನಿಗೆ ಹೇಳ್ತಾನೆ, ನಿನಗೇನು ತೊಂದರೆ? ನೀನು ನನ್ನನ್ನು ಯಾಕೆ ಬಿಡುತ್ತಿಲ್ಲ? ನನ್ನನ್ನು ರಕ್ಷಿಸಲು ನಾನು ನಿನ್ನನ್ನು ಕೇಳಿದ್ದರೆ ನೀವು ನನ್ನ ಕ್ಲೈಂಟ್ ರೊಂದಿಗೆ ನನ್ನ ವ್ಯವಹಾರವನ್ನು ಹಾಳು ಮಾಡುತ್ತಿದ್ದೀರಿ. ಈ ರೀತಿ ತಕರಾರು ಮಾಡಿ ನಿಮ್ಗೆ ಗೊತ್ತಾ ನಾನು ಯಾವ ಸವಾಲಿನ ಅವಧಿಯನ್ನು ಫೇಸ್ ಮಾಡುತ್ತಿದ್ದೇನೆ? ಹಣವು ಇದೀಗ ನನ್ನ ಅತ್ಯಂತ ಎಮರ್ಜೆನ್ಸಿ ಡಿಮ್ಯಾಂಡ್ ಆಗಿದೆ ಮತ್ತು ಈ ರೀಸನ್ ಗಾಗಿ ನಾನು ಅದನ್ನು ಮಾಡುತ್ತಿದ್ದೇನೆ. ನೀನು ನನ್ನನ್ನು ಬಿಟ್ಟರೆ ಒಳ್ಳೆಯದು. ನಂತರ ಇಬ್ರು ಅಲ್ಲಿಂದ ಹೊರಡ್ತಾರೆ. ಕೆಲವು ದಿನಗಳ ನಂತರ ಬ್ಯೂರೋ ಲೀಡರ್ರು ಅಲ್ಲಿಗೆ ಬಂದು ಅವನಿಗೆ ಹೇಳಿದರು, ನರಿ ಡಿಮನ್ ನಿಂಗೆ ತೊಂದರೆ ಕೊಡುತ್ತಿದೆ ಅಂತ ನನಗೆ ತಿಳಿದಿದೆ. ನೀನು ಅವಳನ್ನು ತೊಲಗಿಸಬೇಕೆ? ಯುವಾನ್ ಹೇಳುತ್ತಾನೆ, ಹೌದು. ಆದ್ರೆ ಅದರ ಬಗ್ಗೆ ನಿಂಗೆ ಹೇಗೆ ಗೊತ್ತಾಯಿತು? ಬ್ಯೂರೋದ ಲೀಡರ್ರು ಹೇಳ್ತಾರೆ, ನನಗೆ ಎಲ್ಲವೂ ತಿಳಿದಿದೆ. ಅವನು ಯುವಾನ್ಗೆ ಹೇಳ್ತಾನೆ,
ಅಂತಹ ಸ್ಥಳಗಳಿಗೆ ನನಗೆ ಪ್ರವೇಶವಿದೆ ಅಂತ ಖುದ್ದಾಗಿ ರಿವೀಲ್ ಮಾಡ್ತಾನೆ. ನನಗೆ ಸಾಕಷ್ಟು ಫಂಡ್ಸ್ ಮತ್ತು ಅಧಿಕಾರವಿದೆ ಮತ್ತು ಇಂಟ್ರೆಸ್ಟಿಂಗ್ ಸಂಗತಿ ಎಂದರೆ ನಾನು ಆ ಡಿಮನ್ ನರಿಯನ್ನು ಸೆರೆಹಿಡಿಯಲು ಬಯಸುತ್ತೇನೆ ಮತ್ತು ಈ ಸಬ್ಜೆಕ್ಟ್ ನಲ್ಲಿ ನೀವು ನನಗೆ ಹೆಲ್ಪ್ ಮಾಡಬಹುದು. ಎರಡನೆಯದಾಗಿ ಹಣವು ಇದೀಗ ನಿಮ್ಮ ತೀವ್ರ ಅವಶ್ಯಕತೆಯಾಗಿದೆ ಅಂತ ನನಗೆ ತಿಳಿದಿದೆ ಮತ್ತು ಈ ಸಬ್ಜೆಕ್ಟ್ ನಲ್ಲಿ ನಾನು ನಿಮ್ಮನ್ನು ಬೆಂಬಲಿಸಬಲ್ಲೆ. ಇಂಜೆಕ್ಷನ್ ಇದೆ, ನೀವು ಅದನ್ನು ಆ ನರಿ ಡಿಮನ್ ನ ಕುತ್ತಿಗೆಗೆ ಚುಚ್ಚಬಹುದು. ಆ ಇಂಜೆಕ್ಷನ್ ಕೂಡ ಕೊಡುತ್ತೇನೆ. ನಿಮ್ಮ ಜೀವನವು ಹೊಸ ಟರ್ನ್ ಪಡೆದುಕೊಳ್ಳಲು ಪ್ರತಿಯಾಗಿ ನಾನು ನಿಮಗೆ ಹೆಚ್ಚಿನ ಹಣವನ್ನು ನೀಡುತ್ತೇನೆ. ಯುವಾನ್ ಅವನಿಗೆ ಹೇಳ್ತಾನೆ, ನನಗೆ ನಿನ್ನ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಇಲ್ಲ ಮತ್ತು ನಾನು ಯಾವುದೇ ಹುಡುಗಿಯ ಕುತ್ತಿಗೆಯನ್ನು ಹೇಗೆ ಚುಚ್ಚಬಹುದು ನನಗೆ ಗೊತ್ತಿಲ್ಲ. ಅವಳು ನರಿ ಡಿಮನ್ ಏಕೆ ಮತ್ತು ಹೇಗೆ? ನಾನು ಇಲ್ಲಿಯವರೆಗೆ ಅಂತಹ ಅಗ್ರಿಮೆಂಟ್ ಅನ್ನು ಮಾಡಿಲ್ಲ. ಆದ್ರೆ ಆ ಬ್ಯೂರೋದ ಲೀಡರ್ ಕೆಲಸದ ಮೊದಲು ಸ್ವಲ್ಪ ಹಣವನ್ನು ಯುವಾನ್ಗೆ ಹಸ್ತಾಂತರಿಸ್ತಾರೆ ಮತ್ತು ಅವನು ಹೇಳ್ತಾನೆ, ಈ ಹಣವನ್ನು ಇರಿಸಿ, ನಂತರ ನಾನು ನಿಮ್ಗೆ ಹಣದ ರಾಶಿಯನ್ನು ಸಹ ನೀಡುತ್ತೇನೆ. ನನ್ನ ನಿಯೋಜಿತ ಕಾರ್ಯವನ್ನು ಪೂರ್ಣಗೊಳಿಸಬೇಕು. ಈಗ ಯುವಾನ್ ಒಪ್ಪಿಗೆಯಾದ ನಂತರ ಜಾತ್ರೆಗೆ ಹೋಗ್ತಾನೆ. ಆ ನರಿ ಡಿಮನ್ನು ಅಲ್ಲಿಗೆ ಭೇಟಿ ನೀಡಬೇಕಿತ್ತು. ಅವನು ಅವಳನ್ನು ಹುಡುಕಲು ಸ್ಟಾರ್ಟ್ ಮಾಡ್ತಾನೆ. ಅವಳು ಕೆಲವು ಒಡೆದ ಸುಳ್ಳು ವಸ್ತುಗಳನ್ನು ಸಂಗ್ರಹಿಸುತ್ತಿರುವುದನ್ನು ಅವನು ಗಮನಿಸ್ತಾನೆ. ಅದನ್ನು ಮಾರಿ ಫಂಡ್ಸ್ ಪಡೆಯುತ್ತಾಳೆ ಮತ್ತು ಅವಳು ಆ ಪಾವತಿಯನ್ನು ಯುವಾನ್ ಮೇಲೆ ಹಸ್ತಾಂತರಿಸ್ತಾಳೆ. ಯುವಾನ್ ಅವಳನ್ನು ಕೇಳ್ತಾನೆ, ಈ ಹಣವನ್ನು ನನಗೆ ಏಕೆ ನೀಡುತ್ತಿದ್ದೀರಿ? ಆ ನರಿ ಡಿಮನ್ನು ಯುವಾನ್ಗೆ ಹೇಳ್ತಾನೆ, ಯಾಕಂದ್ರೆ ನನಗೆ ನಿನ್ನ ಮೇಲೆ ಪ್ರೀತಿ ಇದೆ. ಈಗ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಯುವಾನ್ ಅವನ ಕೋಪವನ್ನು ಅವಳ ಮೇಲೆ ತೋರಿಸ್ತಾನೆ. ಆದ್ರಿಂದ ಆ ಹುಡುಗಿ ಬೇರೆಡೆಗೆ ಸ್ಥಳಾಂತರಗೊಳ್ಳುತ್ತಾಳೆ. ಅಲ್ಲಿ ಅವಳು ಅನೇಕ ಜನರಿಂದ ದೌರ್ಜನ್ಯಕ್ಕೊಳಗಾಗುತ್ತಾಳೆ. ಬಳಲುತ್ತಿರುವ ಅವಳು ರೂಮಿಗೆ ಹೋಗ್ತಾಳೆ. ಅಲ್ಲಿ ಕೆಲವರು ಹಾಡುತ್ತಿದ್ದಾರೆ. ಅಲ್ಲಿದ್ದ ವ್ಯಕ್ತಿ ಅತ್ಯಂತ ಶ್ರೀಮಂತ. ಅಲ್ಲಿ ಹಣದ ರಾಶಿ ಪಕ್ಕಕ್ಕೆ ಬಿದ್ದಿತ್ತು. ಆದ್ರಿಂದ ಅವನು ಆ ನರಿ ಡಿಮನ್ನಿಗೆ ಹೇಳ್ತಾನೆ, ನೀವು ಹಿತವಾದ ಹಾಡನ್ನು ಹಾಡಿದರೆ ನೀವು ಎಲ್ಲಾ ಹಣವನ್ನು ಹೊಂದಬಹುದು. ಈ ಮಧ್ಯೆ ಗಲಾಟೆ ಇದೆ. ಬ್ಯೂರೋ ಲೀಡರ್ ಅವನ ಟೀಮ್ ದೊಂದಿಗೆ ಅಲ್ಲಿಗೆ ಬರುತ್ತಿರುವುದು ಕಂಡು ಬರುತ್ತೆ. ಅವರು ಅಲ್ಲಿದ್ದ ಎಲ್ಲ ಜನರನ್ನು ಟಾರ್ಗೆಟ್ ಆಗಿಸಲು ಸ್ಟಾರ್ಟ್ ಮಾಡ್ತಾರೆ. ಈಗ ಅವರು ಆ ರೂಮಿಗೆ ಹೋಗ್ತಾರೆ. ಅಲ್ಲಿ ಆ ನರಿ ಡಿಮನ್ ಹಾಡನ್ನು ಹಾಡುತ್ತಿದ್ದನು. ಆದ್ರೆ ನರಿ ಡಿಮನ್ ಇಲ್ಲ ಅಂತ ಚೆಕ್ ಮಾಡ್ತಾರೆ. ಅಲ್ಲಿ ಒಬ್ಬಳು ಹುಡುಗಿ ಆ ಜಮೀನ್ದಾರನ ಜೊತೆ ಕುಳಿತಿದ್ದಾಳೆ. ಕನ್ನಡಕ ಹಾಕಿಕೊಂಡಿದ್ದಾಳೆ. ಇನ್ಫ್ಯಾಕ್ಟ್ ಯುವಾನ್ ನರಿ ಡಿಮನ್ ಅನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಿದ್ದನು ಮತ್ತು ಅವನು ಅವಳನ್ನು ಅವನ ಮನೆಗೆ ಕರೆತರುತ್ತಾನೆ. ಈ ಟೈಮ್ಲಿ ಯುವಾನ್ ಆ ನರಿ ಡಿಮನ್ ಅನ್ನು ರಕ್ಷಿಸಿದನು. ಅವರು ಒಂದು ರಾತ್ರಿ ಒಟ್ಟಿಗೆ ಇರುತ್ತಾರೆ. ಇದಕ್ಕೆ ವ್ಯತಿರಿಕ್ತವಾಗಿ ಆ ಬ್ಯೂರೋದ ಲೀಡರ್ ಜನರನ್ನು ಇನ್ವೆಸ್ಟಿಗೇಷನ್ ಮಾಡುತ್ತಿದ್ದಾರೆ. ಅವನು ಆ ಹುಡುಗಿಯನ್ನು ಹೊರತುಪಡಿಸಿ ಎಲ್ಲ ಜನರನ್ನು ಕನ್ನಡಕದಿಂದ ಕೊಲ್ತಾನೆ. ಅವರು ಹೇಳ್ತಾರೆ, ಆ ನರಿ ಡಿಮನ್ ನ ಬಗ್ಗೆ ಯಾವುದೇ ರೀಸನ್ ನಲ್ಲಿ ಬಹಿರಂಗಪಡಿಸಿ. ಮತ್ತೊಂದೆಡೆ ನರಿ ಡಿಮನ್ ಅವಳು ಮಲಗಿರುವಾಗ ಹೇಗಾದರೂ ಎಚ್ಚರವಾಯಿತು. ಒಬ್ಬ ವ್ಯಕ್ತಿಯು ಫೋನ್ ರಿಂಗಿಂಗ್ ಮಾಡುತ್ತಿದ್ದಾನೆ ಅಂತ ಅವಳು ಚೆಕ್ ಮಾಡ್ತಾಳೆ. ಅವರು ಯಾವುದೇ ಸ್ಟ್ರೇಂಜ್ ವ್ಯಕ್ತಿಯಲ್ಲ, ಆದ್ರೆ ಯುವಾನ್ ನ ತಂದೆ. ಅವನು ಆ ನರಿ ಡಿಮನ್ ಹುಡುಗಿಯನ್ನು ಕರೆಯ ಮೂಲಕ ಕೇಳ್ತಾನೆ, ನೀನು ಯಾರು? ನನ್ನ ಮಗ ಎಲ್ಲಿದ್ದಾನೆ? ಆ ನರಿ ಡಿಮನ್ ತಾನು ನಿದ್ರಿಸುತ್ತಿದ್ದೇನೆ ಅಂತ ಹೇಳುತ್ತದೆ. ವ್ಯತಿರಿಕ್ತವಾಗಿ ಆ ಬ್ಯೂರೋದ ಲೀಡರ್ ಕನ್ನಡಕವನ್ನು ಹೊಂದಿರುವ ಹುಡುಗಿಯಿಂದ ವಿವರಗಳನ್ನು ಪಡೆಯಲು ಸಾಧ್ಯವಾಗದಿದ್ದಾಗ ಅದನ್ನು ತೋರಿಸಲಾಗುತ್ತದೆ. ಆದ್ರಿಂದ ಅವನು ಅವಳ ಕುತ್ತಿಗೆಯನ್ನು ಕತ್ತರಿಸುವಂತೆ ಮಾಡ್ತಾನೆ. ಇದರರ್ಥ ಅವನು ಅವಳನ್ನು ಕೊನೆಗೊಳಿಸ್ತಾನೆ. ನಂತರ ಅವನು ಯುವಾನ್ ಮತ್ತು ನರಿ ಡಿಮನ್ ಮನೆಗೆ ಹೋಗ್ತಾನೆ. ಯುವಾನ್ ಮತ್ತು ನರಿ ಡಿಮನ್ ಕೂಡ ಇದರ ಬಗ್ಗೆ ತಿಳಿದುಕೊಳ್ತಾರೆ. ಹಾಗಾಗಿ ಅಲ್ಲಿಂದ ಪರಾರಿಯಾಗುತ್ತಾರೆ. ಆದ್ರೆ ಆ ದುಷ್ಟ ಲೇವಾದೇವಿಗಾರರು ಪವರ್ಫುಲ್ ಗಳಾಗಿದ್ರು. ಅವರು ಅವುಗಳನ್ನು ಸೆರೆ ಹಿಡಿಯುತ್ತಾರೆ. ಅದರ ಬೆನಿಫಿಟ್ ಪಡೆದು ಆ ನರಿ ಹುಡುಗಿ ಮತ್ತೆ ನರಿ ಡಿಮನ್ ಆಗಿ ರೂಪಾಂತರ ಹೊಂದುತ್ತಾಳೆ ಮತ್ತು ಅವಳು ಯುವಾನ್ ಜೊತೆಯಲ್ಲಿ ಓಡಿ ಹೋಗ್ತಾಳೆ. ಇದರ ನಡುವೆ ಅವರು ಆ ನರಿ ಡಿಮನ್ ಅನ್ನು ಅನೇಕ ಬಾರಿ ಆಕ್ರಮಣ ಮಾಡ್ತಾರೆ. ಆದ್ರಿಂದ ಅವಳು ಇಂಜೋರ್ಡ್ಗೊಂಡಳು. ಯುವಾನ್ ಅವಳನ್ನು ಅವಳ ಬೆನ್ನಿನ ಮೇಲೆ ತೆಗೆದುಕೊಳ್ಳುತ್ತಿದ್ದಾನೆ. ಸಡನ್ಲಿ ಕೆಲವರು ನರಿ ಡಿಮನ್ ಅನ್ನು ತಮ್ಮ ವಾಹನಕ್ಕೆ ತೆಗೆದುಕೊಂಡು ಅಲ್ಲಿಗೆ ಬರ್ತಾರೆ. ಅವರು ಅವಳನ್ನು ನೋಡಿಕೊಳ್ತಾರೆ ಮತ್ತು ಅವಳ ಇಂಜೋರ್ಡ್ಗೆ ಟ್ರೀಟ್ಮೆಂಟ್ ನೀಡ್ತಾರೆ. ಯುವಾನ್ ಮತ್ತು ನರಿ ಡಿಮನ್ ಅವಳು ಚೇತರಿಸಿಕೊಂಡಂತೆ ಕೆಲವು ಲೊಕೇಶನ್ಗೆ ಹೋಗ್ತಾಳೆ. ಅಲ್ಲಿ ಚಿತ್ರೀಕರಣ ನಡೆಯುತ್ತಿತ್ತು. ಅದರ ಬೆನಿಫಿಟ್ ಪಡೆದು ಡ್ರೆಸ್ ಬದಲಾಯಿಸಿಕೊಳ್ತಾರೆ ಮತ್ತು ಅವರು ತಮ್ಮ ಸೀನ್ ಅನ್ನು ಬದಲಾಯಿಸುತ್ತಾರೆ. ಹಾಗಾಗಿ ಅವರನ್ನು ಗುರುತಿಸದೇ ಇರಬಹುದು. ಆದ್ರೆ ಬ್ಯೂರೋನ ಹೆಡ್ ಮತ್ತೆ ಅಲ್ಲಿಗೆ ಬಂದಿರುವುದನ್ನು ನರಿ ಡಿಮನ್ ಗಮನಿಸುತ್ತದೆ. ಅವಳು ಈಗಾಗಲೇ ಇಂಜೋರ್ಡ್ಗೊಂಡಿದ್ರಿಂದ ಅವಳು ಸುಸ್ತಾಗಿದ್ದಳು. ಆದ್ರಿಂದ ಅವಳು ಮೊಣಕಾಲು ಹಾಕ್ತಾಳೆ. ಅವಳು ಅವನಿಗೆ ಹೇಳ್ತಾರೆ, ಅಲ್ಲಿಗೆ ಹೋಗಿ ನೀವು ಬಯಸಿದ ಚುಚ್ಚುಮದ್ದನ್ನು ನನಗೆ ಇಂಜೆಕ್ಷನ್ ಮಾಡಿ. ಬ್ಯೂರೋ ಲೀಡರ್ನ ಇನ್ನೊಂದು ಕಾರ್ಯವೇನು? ಆದ್ರಿಂದ ಅವನು ಅವಳಿಗೆ ಇಂಜೆಕ್ಷನ್ ನೀಡ್ತಾನೆ. ನಂತರ ದೃಶ್ಯದ ಟೈಮ್ ಇಲ್ಲಿಗೆ ಮುಗಿದಿದೆ. 3 ತಿಂಗಳ ನಂತರ ಯುವಾನ್ ಸೀನ್ಗೆ ಆಗಮಿಸ್ತಾನೆ. ಅವರು ದುಃಖದಿಂದ ನೋಡುತ್ತಿದ್ರು ಮತ್ತು ಅವನು ಅವನ ತಂದೆಯೊಂದಿಗೆ ಸ್ವಿಂಗ್ ಮೇಲೆ ಕುಳಿತಿದ್ದಾನೆ. ಅವನ ಫಾದರ್ ಅವನಿಗೆ, ನನ್ನ ಮಗನೇ, ನನಗೆ ಗೊತ್ತು ನಿನಗೇಕೆ ದುಃಖ. ನಿಮ್ಮ ತಪ್ಪನ್ನು ಏಕೆ ಮುಚ್ಚಿಕೊಳ್ಳುತ್ತಿಲ್ಲ? ನಿಮ್ಮ ಬಳಿ ಅಧಿಕಾರವೂ ಇಲ್ಲ, ಹಣವೂ ಇಲ್ಲ ಅಂತ ಯೋಚಿಸುತ್ತಿದ್ದೀರಿ. ನೀವು ಆ ನರಿ ಡಿಮನ್ ಅನ್ನು ಮರಳಿ ಕರೆದುಕೊಂಡು ಹೋಗಿ ಅವಳನ್ನು ರಕ್ಷಿಸಬಹುದು. ಆದ್ರೆ ನೆನಪಿಡಿ, ಈ ಜಗತ್ತಿನಲ್ಲಿ ಅತ್ಯಂತ ಅಮೂಲ್ಯವಾದ ಸಬ್ಜೆಕ್ಟ್ ಎಂದರೆ ಯಾರೊಂದಿಗಾದರೂ ನಿಮ್ಮ ಸಂಬಂಧ. ನೀನು ಹೋಗಿ ಆ ಹುಡುಗಿಯನ್ನು ರಕ್ಷಿಸಬಹುದು. ಯಾಕಂದ್ರೆ ಅವಳು ತುಂಬಾ ಸಭ್ಯ ಹುಡುಗಿ ಮತ್ತು ಅವಳು ನಿನ್ನನ್ನು ಇಷ್ಟಪಡ್ತಾಳೆ. ಸುಮ್ಮನೆ ಗಮನಿಸಿ, ಸಂಬಂಧದ ಈ ಪವರ್ ಅವಳನ್ನು ನಿಮ್ಮ ಕಡೆಗೆ ಎಳೆಯುತ್ತದೆ. ಭೇಟಿಯಾಗುತ್ತಿರುವಾಗ ಯುವಾನ್ ಅವನ ಫಾದರ್ಗೆ ಹೇಳ್ತಾನೆ, ಸರಿ, ನಾನು ಆ ನರಿ ಡಿಮನ್ ಅನ್ನು ಮರಳಿ ಕರೆದುಕೊಂಡು ಹೋಗುತ್ತೇನೆ, ಅವಳನ್ನು ರಕ್ಷಿಸುತ್ತೇನೆ. ನಂತರ ಅವನು ನೇರವಾಗಿ ವಾಹನದಲ್ಲಿ ಇಬ್ಬರಿಗೂ ಹೆಲ್ಪ್ ಮಾಡಿದ
ವ್ಯಕ್ತಿಯ ಬಳಿಗೆ ಹೋಗ್ತಾನೆ. ಆ ವ್ಯಕ್ತಿ ಯುವಾನ್ಗೆ ತಿಳಿಸ್ತಾನೆ, ಆ ನರಿ ಡಿಮನ್ ನನ್ನು ಕೊಲ್ಲಲಾಗಿದೆ. ಈಗ ತಡವಾಗಿದೆ, ನೀವು ತಡವಾಗಿ ಬಂದಿದ್ದೀರಿ. ಅವನು ಅವನನ್ನು ಕೆರಳಿಸ್ತಾನೆ, ನೀವು ಮೊದಲು ಎಲ್ಲಿದ್ದೀರಿ? ಯುವಾನ್ ಕಟುವಾಗಿ ಅಳಲು ಸ್ಟಾರ್ಟ್ ಮಾಡ್ತಾನೆ ಮತ್ತು ಅವನನ್ನು ತಾನೇ ದೂಷಿಸ್ತಾನೆ. ಆಗ ನರಿ ಡಿಮನ್ ಮೆಂಟಲ್ ಹಾಸ್ಪಿಟಲ್ ನಲ್ಲಿದೆ ಎಂಬ ನ್ಯೂಸ್ ಅನ್ನು ಟಿವಿ ಪ್ರಸಾರ ಮಾಡುತ್ತದೆ. ಯಾಕಂದ್ರೆ ಅವಳು ಹುಚ್ಚಳಾಗಿದ್ದಳು. ಯುವಾನ್ ಅನ್ನು ಕೇಳಿದಾಗ ಅವನು ಅವನ ಕಾನ್ಫಿಡೆನ್ಸ್ ಅನ್ನು ಮರಳಿ ಪಡೆಯುತ್ತಾನೆ. ಯಾವುದೇ ಸಿಚುವೇಶನ್ ನಲ್ಲಿ ಅವರು ಯಾವಾಗಲೂ ಅವಳ ಸಹಾಯಕ್ಕೆ ಬರ್ತಾರೆ ಅಂತ ಅವರು ಡಿಸೈಡ್ ಮಾಡ್ತಾರೆ ಮತ್ತು ಆ ವ್ಯಕ್ತಿ ಅವನಿಗೆ ಹೆಲ್ಪ್ ಮಾಡಿದ ರೆಸ್ಟೋರೆಂಟ್ ಗೆ ಕರೆತರುತ್ತಾನೆ. ಇದು ಏನ್ಶಿಯಂಟ್ ರೆಸ್ಟೋರೆಂಟ್ ಅಂತ ಅವರು ಹೇಳ್ತಾರೆ. ಅದನ್ನು ಸೀಕ್ರೆಟ್ ಆಗಿಡಿ, ಇದು ನಿಮ್ಗೆ ಹೆಲ್ಪ್ ಮಾಡಲಿದೆ. ಅವರು ಅಲ್ಲಿ ಶೆಫ್ ನ ಬಳಿಗೆ ಹೋಗ್ತಾರೆ. ಅವರು ಹಿಟ್ಟು ಬಳಸಿ ಮಾಸ್ಕ್ ಅನ್ನು ಮಾಡ್ತಾರೆ ಮತ್ತು ಅವನು ಅದನ್ನು ಯುವಾನ್ ನ ಮುಖದ ಮೇಲೆ ಇರಿಸ್ತಾನೆ. ಇದರಿಂದಾಗಿ ಅವನು ಆ ಬ್ಯೂರೋದ ಲೀಡರ್ ನಂತೆ ಕಾಣಲು ಸ್ಟಾರ್ಟ್ ಮಾಡ್ತಾನೆ. ನಂತರ ಅವರು ರೆಫ್ರಿಜರೇಟರ್ ನಂತಹ ಎಲಿವೇಟರ್ ಗೆ ಹೋಗ್ತಾರೆ. ಅದು ಕೆಳಕ್ಕೆ ಚಲಿಸಲು ಪ್ರಾರಂಭಿಸುತ್ತದೆ. ನಂತರ ಅದನ್ನು ರಾಕೆಟ್ ನಂತೆ ತಿರುಗಿಸಲಾಗುತ್ತದೆ. ಅವರು ನೇರವಾಗಿ ಬ್ಯೂರೋದ ಪುನರ್ವಸತಿ ಕೇಂದ್ರವನ್ನು ತಲುಪುತ್ತಾರೆ. ಇನ್ಫ್ಯಾಕ್ಟ್ ಇದು ನರಿ ಡಿಮನ್ ನನ್ನು ಇರಿಸಲಾಗಿದ್ದ ಸರ್ಕಾರಿ ಅಥವಾ ಪ್ರೈವೇಟ್ ಕೇಂದ್ರವಲ್ಲ. ಇದು ಪ್ರತ್ಯೇಕ ಸ್ಥಳವಲ್ಲ, ಆದ್ರೆ ಅದು ಆ ಬ್ಯೂರೋದ ಪ್ರದೇಶದಲ್ಲಿ ನೆಲೆಗೊಂಡಿತ್ತು. ಆ ಲೀಡರ್ರು ಆ ಬ್ಯೂರೋದ ಪುನರ್ವಸತಿ ಕೇಂದ್ರದ ಒಟ್ಟುಗಾರರಾಗಿದ್ರು. ಅಲ್ಲಿಗೆ ಹೋಗುವಾಗ ಯುವಾನ್ ಈ ಸ್ಥಳದ ಲೀಡರ್ ನಂತೆ ನಟಿಸ್ತಾನೆ. ಪುನರ್ವಸತಿ ಕೇಂದ್ರದ ಬೀಗವನ್ನು ತೆರೆಯುವಂತೆ ಒತ್ತಾಯಿಸಿ ಅವರು ಇನ್ಚಾರ್ಜ್ ಜನರಿಗೆ ಆದೇಶ ನೀಡ್ತಾರೆ. ನಾನು ಆ ನರಿ ಡಿಮನ್ ನನ್ನು ಭೇಟಿಯಾಗಬೇಕು. ಯುವಾನ್ ಅಲ್ಲಿಗೆ ಹೋದಾಗ ಬ್ಯೂರೋದ ಹೆಡ್ ಅನ್ನು ಮರೆಮಾಚುತ್ತಾ, ಬಡಪಾಯಿ ನರಿ ಡಿಮನ್ ನು ಸೀರಿಯಸ್ ಆಗಿ ಅನಾರೋಗ್ಯದಿಂದ ಬಳಲುತ್ತಿದ್ದಾನೆ ಅಂತ ಅವನು ಕಂಡುಹಿಡಿದನು. ಭಾರೀ ಸರಪಳಿಗಳಿಂದ ಬಂಧಿಸಲಾಗಿದೆ ಮತ್ತು ಅವಳ ಫೇಸ್ ವಿರೂಪಗೊಂಡಿದೆ. ಅವನು ಅವಳ ಬಳಿಗೆ ಹೋಗಿ, ಚಿಂತಿಸಬೇಡ, ಆದ್ರೆ ನರಿ ಡಿಮನ್ ಅವಳನ್ನು ಬ್ಯೂರೋ ಲೀಡರ್ ಅಂತ ಪರಿಗಣಿಸುತ್ತದೆ. ಆದ್ರಿಂದ ಅವಳು ಅವನ ಮೇಲೆ ಆಕ್ರಮಣ ಮಾಡಲು ಸ್ಟಾರ್ಟ್ ಮಾಡ್ತಾಳೆ. ಅವನ ಮಾಸ್ಕ್ ಅನ್ನು ಬಿಚ್ಚಿ ಯುವಾನ್ ಹೇಳ್ತಾನೆ, ನೋಡು, ನಾನು ಇಲ್ಲಿದ್ದೇನೆ. ಯುವಾನ್ ಆದ್ರೆ ಅವಳು ಪ್ಯಾನಿಕ್ ಆದ ರೀಸನ್ ಆ ನರಿ ಡಿಮನ್ ಅವನನ್ನು ಕಚ್ಚುತ್ತದೆ. ಈಗ ಯುವಾನ್ ಅವಳನ್ನು ಎಕ್ಸ್ಪ್ಲೈನ್ ಮಾಡುವಾಗ ಅವಳೊಂದಿಗೆ ಹೋಗುತ್ತಿದ್ದಾನೆ. ಎದುರು ಭಾಗದಲ್ಲಿ ಒರಿಜಿನಲ್ ಬ್ಯೂರೋದ ಹೆಡ್ ಸಮೀಪಿಸುತ್ತಾನೆ. ಅವನು ಅವರನ್ನು ಕೇಳ್ತಾನೆ, ನೀವೆಲ್ಲರೂ ಯಾರು? ನೀವು ಇಲ್ಲಿ ಏನು ಮಾಡುತ್ತಿದ್ದೀರಿ? ಅವಳನ್ನು ಇಲ್ಲಿಂದ ಬಿಡಿಸಲು ನಿನಗೆಷ್ಟು ಧೈರ್ಯ? ನಂತರ ಯುವಾನ್ ಮತ್ತು ಅವನ ಅಸೋಸಿಯೇಟ್ಸ್ ಅವನಿಗೆ ಹೇಳಿದರು, ನೀವು ಫೇಕ್, ನೀವು ಎಲ್ಲಿಂದ ಬಂದಿದ್ದೀರಿ? ನಂತರ ಯುವಾನ್ ಮತ್ತು ಅವನ ಫ್ರೆಂಡ್ ಅಲ್ಲಿ ಗೇಮ್ ಆಡ್ತಾರೆ. ಅವರು ಎಲ್ಲರ ಮುಂದೆ ಮಾತನಾಡ್ತಾರೆ, ನೀವು ವಾಸ್ತವ ಅಲ್ಲ, ನೀವು ಇಲ್ಲಿಗೆ ಹೇಗೆ ಬಂದಿದ್ದೀರಿ? ನಿಜವಾದ ಬ್ಯೂರೋದ ಲೀಡರ್ ಹೇಳ್ತಾರೆ, ಓ ಇದು ವಿಷಯ, ನನ್ನ ರೆಕ್ಕೆಗಳನ್ನು ತೆಗೆದುಕೊಳ್ಳಿ. ಅವನು ಅವನ ದೊಡ್ಡ ಡಾರ್ಕ್ ರೆಕ್ಕೆಗಳನ್ನು ಹೊರಗೆ ಹರಡ್ತಾನೆ. ಅವನ ಮಾರ್ಕ್ ಯಾವುದು? ಇಲ್ಲಿ ಯುವಾನ್ ಚಿಂತಿತನಾಗುತ್ತಾನೆ. ಅವನಿಗೆ ರೆಕ್ಕೆಗಳಿವೆ ಅಂತ ನನಗೆ ತಿಳಿದಿರಲಿಲ್ಲ. ನಾನು ರೆಕ್ಕೆಗಳನ್ನು ಎಲ್ಲಿಂದ ಕಾಣಿಸಿಕೊಳ್ಳಬೇಕು? ಅವನು ಇನ್ನೂ ಯೋಚಿಸುತ್ತಿದ್ದಾನೆ. ಅದು ಎಲ್ಲರ ಮುಂದೆ ದೊಡ್ಡ ಅವಮಾನವಾಗಿದೆ, ಆದ್ರೆ ನನ್ನನ್ನು ಟಾರ್ಗೆಟ್ ಮಾಡಲಾಗುತ್ತದೆ. ಆಗ ದೇವರು ಅವನನ್ನು ಬೆಂಬಲಿಸುತ್ತಾನೆ. ಕೆಲವು ಪ್ರಿಸನರ್ಗಳು ಅಲ್ಲಿ ಬಂಧಿತರಾಗಿದ್ದ ನೆಲದಿಂದ ಹೊರಬರಲು ಸ್ಟಾರ್ಟ್ ಮಾಡ್ತಾರೆ. ತಮ್ಮ ಸೇಡು ತೀರಿಸಿಕೊಳ್ಳುವ ಅವಕಾಶವೂ ಸಿಕ್ಕಿತ್ತು. ಅವರು ಶೀಘ್ರದಲ್ಲೇ ಒರಿಜಿನಲ್ ಬ್ಯೂರೋನ ಹೆಡ್ನ ಮೇಲೆ ಆಕ್ರಮಣ ಮಾಡ್ತಾರೆ ಮತ್ತು ಅವನ ರೆಕ್ಕೆಗಳನ್ನು ಎಳೆಯಲು ಸ್ಟಾರ್ಟ್ ಮಾಡ್ತಾರೆ. ಒಬ್ಬ ವ್ಯಕ್ತಿ ಬಾಗಿಲನ್ನು ಓಪನ್ ಮಾಡ್ತಾನೆ. ಇದರಿಂದಾಗಿ ಎಲ್ಲಾ ಬಂಧಿತರನ್ನು ಬಿಡುಗಡೆ ಮಾಡಲಾಗುತ್ತದೆ. ಒಗ್ಗಟ್ಟಿನಿಂದ ಅವರು ಅವನ ಮೇಲೆ ಆಕ್ರಮಣ ಮಾಡಲು ಸ್ಟಾರ್ಟ್ ಮಾಡ್ತಾರೆ. ಕ್ಲೈಮ್ಯಾಕ್ಸ್ ಹೊಂದಿರುವ ಈ ಕಾರ್ಯವು ಇಂಟರೆಸ್ಟ್ ದಾಯಕವಾಗಿತ್ತು. ಆಗ ಒಂದು ಮಗು ಆ ನರಿ ಡಿಮನ್ ನನ್ನು ರಕ್ಷಿಸಲು ಪ್ರಯತ್ನಿಸುತ್ತಿರುವುದು ಕಂಡುಬರುತ್ತೆ. ಯುವಾನ್ ಮತ್ತು ನರಿ ಡಿಮನ್ ಒಟ್ಟಿಗೆ ಟ್ರೈನ್ ನಲ್ಲಿ ಹತ್ತುವಾಗ ಸ್ಟೋರಿನ ಸಾಲು ಟರ್ನ್ ಪಡೆಯುತ್ತದೆ. ಇದು ನೀರಿನ ಮೇಲೆ ಕೆಲಸ ಮಾಡುತ್ತಿದೆ. ಇದರರ್ಥ ಅವರಿಬ್ಬರು ಈಗ ಸುರಕ್ಷಿತವಾಗಿದ್ದಾರೆ ಮತ್ತು ಅವರು ಇಲ್ಲಿಂದ ಸುರಕ್ಷಿತವಾಗಿ ಹೊರಡುತ್ತಿದ್ರು ಮತ್ತು ಮೂವಿ ಸೀನ್ ನಲ್ಲಿ ಕೊನೆಗೊಳ್ಳುತ್ತದೆ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರಬಹುದು ಅಂತ ಅಂದುಕೊಳ್ಳುತ್ತೇನೆ.